ಮಗಳು ನೀಡಿತು ಇಂದು ನಮಗೆ ಸಮ್ಮತ. ಈ ಮಾತನೇ ಸಪ್ತಸ್ವರ ಅಲೆಯಾಗಿ ಅಲೆಯಾಗಿ ಅನುರಾಗ ಕಡಲಾಯ್ತು. दिल तो पागल है दिल दीवाना है. दिल तो पागल है दिल तो पागल है दिल दीवाना है दिल तो पागल है. अंकल ट्रेन टिकेट ಎಲ್ಲ ತರಿಸಿದ್ರಾ? ಆ ಮೀಸ ನನ್ನ ಮಗಳಿಗೆ ಹೇಳಿದ್ದೀನಮ್ಮ, ಬೆಳಿಗ್ಗೆನೆ ತತ್ತು ನಿಂತ ಹೋದ, ಅದೇನ್ ತಗೊಂಡು ಹಿಂದಕ್ಕೆ ವಾಪಸ್ ಕೊಟ್ಟು ಬಂದ್ಬಿಡ್ತಾನೋ ಏನೋ. ನೋಡಮ್ಮ, ಇಂಡಿಯಾ ದೇಶದಲ್ಲಿ ಎಂತೆಂತ ಎಡವಟ್ಟು ನನ್ನ ಮಕ್ಕಳನ್ನೆಲ್ಲ ನೋಡಿದ್ದೀನಿ, ಆದ್ರೆ ಇಂಥ ಕಿರಿಕ್ ನನ್ನ ಮಗನ ನೋಡೇ ಇಲ್ಲ. ತರಕಲಾಂಡಿ ನನ್ನ ಮಗ ಬೋಲೆ ಹುಷಾರಾಗಿರ್ಬೇಕು. ಸ್ವಲ್ಪ ಯಾಮಾರ್ದು ಅಂತಂದ್ರೆ ಅದೆಲ್ಲ ಯಾಕೆ. ನಡಿ ನೀವು ನಡಿ ನಡಿ. ನಮಸ್ಕಾರ ಅಣ್ಣ. ಮೀಸೆ ಬಾರ. ನಾನು ಈಗ ತಾನೆ ನನ್ನ ಮಗಳು ಪದ್ಮ ಜೊತೆ ನಿನ್ನ ವಿಚಾರನೆ ಮಾತಾಡ್ತಿದ್ದೆ, ಗುಣಗಾನ ಮಾಡ್ತಿದ್ದೆ. ನನಗ್ ಗೊತ್ತು ನೀವು ಗುಣಗಾನ ಮಾಡಿರ್ತೀರಾ ಅಂತ. ಈಗ ಟಿಕೆಟ್ ತಂದೆ ಟ್ರೈನ್ಗ ಇನ್ನೇನ್ ಮ್ಯಾಕ ಬಲೆ ಮುದ್ದ ಮಾತಾಡ್ತಿ ಕಣ ನೀನು. ಗಾಡಿ ಗಿಫ್ಟು ತಗಡಿ ಅಣ್ಣ. ನಾನು ನಿಮ್ ಬರ್ತೀನಿ ಅಣ್ಣ. ಹೂ ಕಣ. 420 ನನ್ನ ಮಗ ಹಳೆ ಟಿಕೆಟ್ ತಂದು ಕೊಟ್ಬಿಟ್ಟವನೇನೋ ನೋಡ್ತೀನಿ. ಅಣ್ಣ ಇವತ್ತು ತಾರೀಖ್ 28 28 ತಾರೀಕು. ನನಗೆ ಯಾಕೆ ಕೇಳ್ತೀಯ? ನಾನು ಕೇಳದ್ನ ನನಗೆ ಸಂಬಂಧ ಇಲ್ದೇ ಇರೋ ವಿಚಾರ ಯಾಕೆ ಕೇಳ್ತೀಯ? ಸಂಬಂಧ ಐತೆ. ಹೆಂಗೆ? ಸಿಡಿ ಸಿದ್ಧ ಜೈಲಿಂದ ರಿಲೀಸ್ ಆಗಿ ಬರ್ತಾವ್ರೆ. ಯಾವ ಸಿಗಡಿ ಸಿದ್ಧ? ಯು ಡೋಂಟ್ ನೋ? ಪ್ಲೀಸ್ ರಿಮೆಂಬರ್. ಫ್ಲಾಶ್ ಬ್ಯಾಕ್. ನಾಟಿ ಕೋಳಿ ಹಸ್ಬೆಂಡ್ ಸಿಗಡಿ ಸಿದ್ಧ ಹೆಡ್ ಕಮಿಂಗ್ ಟುಡೇ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ ಆಕ್ಟು. ಮಿತ್ಸುಬಿಷಿ ಲಾನ್ಸರ್. ಅಮ್ಮ, ಅಪ್ಪ ನನಗೋಸ್ಕರ ಸರ್ಪ್ರೈಸ್ ಆಗ್ಲಿ ಅಂತ ತಂದಿರ್ಬೇಕಲ್ಲ. ಏಯ್ ಸುಮ್ನೆ ಇರೋ. ನಿಮ್ಮಪ್ಪ ಉಡ್ದಾರ ತಗೊಂಡ್ ಬರ್ಬೇಕಾದ್ರೂ ಕಾಸು ನಾನೇ ಕೊಡ್ಬೇಕು. ಸರ್, ಯಾರೋ ಒಬ್ರು ಬಂದು ಈ ಕಾರ್ನ ಇಲ್ಲೇ ಬಿಟ್ಟು ಈ ಚೀಟನ್ನ ನಿಮ್ಗೆ ಕೊಡೋಕೆ ಹೇಳಿದ್ರು ಸರ್. ನಾನೇನು ಯಾಂದಳಿ ಅಲ್ಲ, ಲಾನ್ಸರ್ ಕಾನ ಪ್ರೆಸೆಂಟ್ ಮಾಡೋಕೆ. ಮಗ, ಈ ಕನೆಕ್ಷನ್ ಕೊಡೋ ತರ ಕೊಟ್ಬಿಟ್ಟು ಫೀಸ್ ನಾ ಕಿತ್ತಾಕ್ಬಿಡ್ಬೇಕು. ನನ್ಗೇನು ಅರ್ಥ ಆಗ್ಲಿಲ್ಲಪ್ಪಯ್ಯ. ಮಗ, ನೀನು ಓದ್ದವನು, ನಿನಗಿದೆಲ್ಲ ಅರ್ಥ ಆಗಕ್ಕಿಲ್ಲ ಬಿಡು. ನಮ್ಮಂತ ಓದ್ದೇ ಇರೋ ಪೆದ್ದನ ಮಕ್ಕಳು ಮಾಡೋ ಕೆಲಸ ಇದು. ನಂಜುನು ಕೂಡ ಆ ವಯ್ಯ ಭಾರಿ ಶ್ರೀಮಂತ. ಅವನು ಸತ್ಯಮೂರ್ತಿ ಸಂಬಂಧ ಬೆಳೆಸವನೆ. ನಾವು ಅವನ ಸಂಬಂಧ ಬೆಳೆಸಿದ್ರೆ ಆಯ್ತು. ಅದರಿಂದ ನಮಗೇನ್ ಲಾಭ ಅಪ್ಪಯ್ಯ? ಲೋ ಎಜುಕೇಟೆಡ್. ಈ ಕಾಲದಲ್ಲಿ ಗಂಡನ ಕಡೆಯವರು ಹೆಣ್ಣಿನ ಕಡೆಯವ್ರನ್ನ ರುಬ್ಬೋಕಲ್ಲಿ ಮಾಡ್ಕೊಂಡ್ಬಿಟ್ಟವ್ರೆ ಕಂಡ್ಲ. ನಾವು ಅವನ ಮನೆಗೆ ಹೆಣ್ಣು ತಂದ್ರೆ ಅವನ್ನ ನಾವು ರುಬ್ಬೋದು, ಅವನು ಸತ್ಯಮೂರ್ತಿನ ರುಬ್ತಾನೆ ಕಂಡ್ಲ. ನಿಮ್ಮ ಮಾತಿಗೆ ನಾ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಮಗಳು IAS ಓದಿ ಪಾಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಆಮೇಲೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಬೇಕು ಅವಳು ಅಂತ ನಮ್ಮ ಆಸೆ. ಬ್ಯಾಡ ಅಂದವ್ರು ಯಾರು? ನಮ್ಮನೆ ಸೊಸೆ ಕಮಿಷನರು ಅಂದ್ಮ್ಯಾಕೆ ನಮ್ಮ ವಂಶಕ್ಕೆ ಒಂದು ದೊಡ್ಡ ಗೌರವ ಅಲ್ವರ. ಮದುವೆ ಆದ್ಮೇಲೆ ಓದ್ಕಳಿ ಬಿಡಿ, ನಮ್ಮ ಮಗನೇ ಕರ್ಕೊಂಡು ಓದೋಕ್ ಬಿಟ್ಬಿಟ್ಟು ಬರ್ತಾನೆ. ಏನಂತೀರವಾ? ಹೌದೌದು. ನನಗೆ ಯಾಕೋ ಈ ಮದುವೆ ಅದು ಸ್ವಲ್ಪ ಸುಮ್ನೆ ಇರ್ತೀರಾ? ನಿಮ್ಗೆ ಯಾವಾಗ್ಲೂ ಇದೇ ರಾಗ. ಒಳ್ಳೇದು ಕೆಟ್ಟದು ಒಂದು ಅರ್ಥ ಆಗಲ್ಲ. ನಮ್ಗೆ ಮದ್ವೆಗೆ ಸಂಪೂರ್ಣ ಒಪ್ಪಿಗೆ ಇದೆ. ಯಾರನ್ನ ಕೇಳಿ ಒಪ್ಪಿಗೆ ಕೊಟ್ರಿ? ನಾನೇ ಒಪ್ಪಿಗೆ ಕೊಟ್ಟೆ.
ಏನೀಗ? ಹಾಗಾದ್ರೆ ನೀನೇ ಮಾಡ್ಕೊ. ಗುಡ್ ಪಾಯಿಂಟ್. ನಾನು ಸತ್ಯಮೂರ್ತಿ ಅವ್ರ ಮಗ ಕನಕಮೂರ್ತಿನ ಪ್ರೀತಿಸ್ತಾ ಇದ್ದೀನಿ. ಅವ್ರನ್ನೇ ಮದ್ವೆ ಮಾಡ್ಕೊಳ್ಳೋದು. ಏನು? ಅವನ್ನ ಕಟ್ಕೊಳ್ಳೋ ಬದಲು ನೀನು ಮದುವೆ ಆಗದೆ ಹೀಗೆ ಇರ್ಬೋದು. ಜನ್ಮ ಕೊಟ್ಟ ತಂದೆನೆ ಅವನೊಬ್ಬ ಅಪ್ರಯೋಜಕ ಅಂತ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದಾರಲ್ಲ ಅಂತ ಅವನ ಜೊತೆಲಿ ಬಾಳ್ತೀನಿ ಅಂತ ಹೇಳ್ತಿದ್ದಾಳಲ್ಲ ನಿಮ್ ಮಗಳು. ಮೆತ್ತಿ ಮೆತ್ತಿ ದವಡೆ ಹಲ್ಲು ನೋವು. ಅವಳು ಬುದ್ಧಿ ಇದೆಯೇನ್ರಿ? ಕೇಳಿ ಹೇಳ್ತೀನಿ ಇರು. ಏನ್ ಹೇಳ್ತೀಯ ಮಗಳೇ? ಯೇಸುನ ಅವತ್ತು ಶಿಲುಬೆಗೇರ್ಸಿದ್ರು, ಇವತ್ತು ಪೂಜೆ ಮಾಡ್ತಿಲ್ವಾ? ಕನಕ ಇವತ್ತಲ್ಲ ನಾಳೆ ದೊಡ್ಡ ವ್ಯಕ್ತಿ ಆಗೇ ಆಗ್ತಾರೆ. ಎಸ್, ನಾನ್ ನಿರ್ಧರಿಸಿದ ಹಾಗೆ 19ನೇ ತಾರೀಕು ಕರಿಗೌಡ್ರ ಮಗನ್ ಜೊತೆಯಲ್ಲೇ ನಿನ್ ಮದ್ವೆ. ಅದನ್ ಬದಲಾಯಿಸಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಅದೇ 19ನೇ ತಾರೀಕು ನನ್ ಕುತ್ತಿಗೆಗೆ ಕನಕ ತಾಳಿ ಕಟ್ತಾರೆ. ಅದನ್ನು ಯಾರಿಂದೂ ಬದಲಾಯಿಸೋಕ್ಕಾಗಲ್ಲ. ನೆನಪಿಟ್ಕೊಳ್ಳಿ. 100% ಇದು ಗುಡ್ ಪಾಯಿಂಟ್. ಕನಕ ಪದ್ಮ ನಿನ್ನ ಕಾಗದ ಬರ್ದವಳೆ ಕಳು. ಸಂದೇಶ, ಪ್ರೇಮ ಸಂದೇಶ. ಅದೇನ್ ಬರ್ದಿದ್ದಾಳೋ ಸ್ವಲ್ಪ ಓದಿ ಹೇಳಿ ಮಾವಯ್ಯ. ಅಯ್ಯಯ್ಯೋ, ಬೇರೆಯವ್ರ ಕಾಗದ ಓದೋದು ಅಪರಾಧ, ಅದ್ರೊಳಗಾಗೂ ಇಂತ ಲವ್ ಲೆಟರ್ ಓದೋದು ಮಹಾಪರಾಧ. ಬೇಡ ಬಿಡಿ, ನಾನೇ ಓದ್ಕೋತೀನಿ. ಏ ಜೆಂಟಲ್ಮನ್, ಆ ಕಾಗದ ಅಷ್ಟೊಂದು ಫಾಸ್ಟ್ ಆಗಿ ನೀನ್ ಕಿತ್ಕೊಂಡು ಹೋಗ್ತಾ ಇದೆಯಲ್ಲ, ಸ್ವಲ್ಪ ಸ್ಲೋ ಆಗಿ ಯೋಚನೆ ಮಾಡು. ಅದನ್ನೇನಾರ ನಿನ್ ಕೈಲಿ ಓದಕ್ ಆಯ್ತದ? ಈ ಊರಲ್ಲಿ SLC ಗಂಟ ಓದಿ 4 ಪಾರ್ಟು ಫೇಲ್ ಆಗಿರೋ ಏಕೈಕ ಗ್ರಾಜುಯೇಟ್ ಅಂದ್ರೆ ನಾನೊಬ್ನೇ. ನನ್ನ ನೆನಪು ತಗೋ ಸತಾ ಇಲ್ಲಿ. ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಟ್ಬಿಡು. ಗೆಟ್ ಔಟ್, ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಗೋಮಳೆ ನೋಡು, ಗೋಮಳೆ. ಅವನ್ ಯಾಕೆ ಕಳ್ಸಿದ್ರಿ ಮಾವಯ್ಯ? ನಾನ್ ಇಂಗ್ಲಿಷ್ ತಪ್ಪೋದಿದ್ದು ಅವನಿಗೆಲ್ಲಾರು ಗೊತ್ತಾಗ್ಬಿಟ್ರೆ ಅದಕ್ಕೆ. ಪ್ರೀತಿಯ ಕನಕಮೂರ್ತಿಯವರಿಗೆ ನನ್ನ ತಾಯಿ ಅವಸರವಾಗಿ ನನ್ನ ಮದುವೆ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ನಿಮ್ಮೂರಿನ ಕರಿಗೌಡರ ಮಗನ ಜೊತೆ. ನಾನು ನಿಮ್ಮ ಜೊತೆ ಮದುವೆಯಾಗುವುದಾಗಿ ನನ್ನ ತಾಯಿಯೊಂದಿಗೆ ಮಾತನಾಡಿದೆ. ಅವರು ನಿರಾಕರಿಸಿಬಿಟ್ಟರು. ನನ್ನ ಕೊರಳಿಗೆ ನೀವು ಕಟ್ಟಿದರೆ ಅದು ತಾಳಿ, ಬೇರೆ ಯಾರೇ ಕಟ್ಟಿದರೂ ಅದು ಉರುಳು. ಆದಷ್ಟು ಬೇಗ ನನ್ನನ್ನು ಕರೆದುಕೊಂಡು ಹೋಗುವಿರೆಂದು ನಂಬುತ್ತೇನೆ. ಅಳಮಯ್ಯ, 19ನೇ ತಾರೀಕು ಅವಳು ಮದುವೆ ನಡೆಯುತ್ತೆ. ತಾಳಿ ಕೊಟ್ಟೋನು ಸೂರ್ಯವಂಶದ ಸತ್ಯಮೂರ್ತಿಗಳ ಮಗ ಕನಕಮೂರ್ತಿ. ಶಬ್ಬಾಷ್, ಗಂಡು ಅಂದ್ರೆ ಹಿಂಗಿರ್ಬೇಕಯ್ಯ. ಚಿಕ್ಕ ಯಜಮಾನ್ರೆ, ಯಜಮಾನ್ರು ನಿಮ್ಮನ್ ಕರೀತಾರ. ನನ್ ಕರೆದ್ರ? ಹೌದು, ನಿಮ್ ತಾವು ಏನೋ ಮಾತಾಡ್ಬೇಕಂತೆ. ಅಪ್ಪಾಜಿ ನಿಜವಾಗ್ಲೂ ನನ್ ಕರೆದ್ರ? ನಮ್ ತಾಯಣ್ಣಗೂ ನಿಮ್ಮನ್ ಕರ್ಕೊಂಬರ ಕೇಳವ್ರೆ ಚಿಕ್ಕ ಯಜಮಾನ್ರೆ. ಏ ಅಳಮಯ್ಯ, ಇದೇನ್ ಇಟಕ್ಕೊಂದು ಯೋಚನೆ ಮಾಡ್ತಾ ಇದ್ಯಾ? ಹುಲಿ ವ್ಯಾಘ್ರನೇ ಆದ್ರೂ ತನ್ ಮರಿತಾವದು ಪಿರಿಯುತಿ ಹಂಚ್ಕೊಳಕ್ಕಿಲ್ವಾ? ಜೀವನದಲ್ಲಿ ಇದಕ್ಕಿಂತ ಒಳ್ಳೆ ಗಳಿಗೆ ಇನ್ಯಾವಾಗ ಬರ್ತದೆ? ಹೋಗು, ಅದೇನು ಅಂತ ಕೇಳ್ಕಬಾ, ಹೋಗು. ಅವ ಅಪ್ಪಾಜನು ಬರಕ್ ಹೇಳಿದ್ರಂತೆ. ತೆಂಗಿನ ತೋಟನ ಹಿಂಗ ಗಬ್ ಗಬ್ಬ ಮಾಡ್ಕೊಳ್ಳೋದು, ಈ ಗಿಡನೆಲ್ಲ ಕತ್ತರಿಸಿ ಇಲ್ಲೆಲ್ಲ ಬಾಳೆಕಂದ್ ನಡ್ಬೇಕು ಅಂತ ಹೇಳಿರ್ಲಿಲ್ವಲ್ಲ ರೀ? ಕನಕ ಬಂದಿದ್ದಾನೆ. ಹೋಗ್ಲಾ, ಕೆಲ್ಸ ಮಾಡು, ಹೋಗು. ಬೀಗರ್ ಮನೆಗೆ ಬಂದಿದ್ರು. ಕನಕ ಓದ್ದವನು ಅಲ್ಲ, ಒಳ್ಳೆ ಉದ್ಯೋಗದಲ್ಲೂ ಇಲ್ಲ. ನಿಮ್ ಮಗ ಅನ್ನೋ ಕಾರಣಕ್ಕೋಸ್ಕರ ನಾವು ಹೆಣ್ಣು ಕೊಡ್ಬೋದು. ಈಗಾಗ್ಲೇ ಒಂದು ಹುಡುಗಿನ ಪ್ರೀತಿಸಿ ಮದ್ವೆ ಮಂಟಪಕ್ಕೆ ಬರೋ ಹೊತ್ತಿಗೆ ಕೈ ಬಿಟ್ಟಿದ್ದಾನೆ. ಇಂಥವನು ನಾಳೆ ನನ್ ಮಗಳಿಗೂ ಹಾಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಪದ್ಮನಿಗೆ ನಾವು ನೋಡಿರೋ ಗಂಡು ದೊಡ್ಡ ಶ್ರೀಮಂತರ ಮಗ, ವಿದ್ಯೆ ವಿವೇಕ ಎಲ್ಲ ಇರೋನು. ಅದಕ್ಕಿಂತ ಹೆಚ್ಚಾಗಿ ನನ್ ಮಗಳಿಗೆ ತಕ್ಕ ವರ. ಅವಳಿಗೆ ಸಮಾಧಾನ ಮಾಡಿ ಹೇಗಾದ್ರೆ ಈ ಮದುವೆಗೆ ಒಪ್ಪಿಸ್ಬೋದು. ಆದ್ರೆ ನನಗಿರೋದೆಲ್ಲ ಒಂದೇ ಭಯ, ನಿಮ್ ಮಗ ಮದುವೆ ಮನೆಯೊಳಗೆ ನುಗ್ಗಿ ಗಲಾಟೆ ಮಾಡಿ ಎಲ್ಲಿ ಮದುವೆ ನಿಲ್ಲಿಸ್ಬಿಡ್ತಾನೋ ಅಂತ. ಹಾಗೇನಾದ್ರೂ ಆದ್ರೆ ನಾವು ಜೀವ ಇಟ್ಕೊಂಡು ಬದುಕಿರೋಕೆ ಸಾಧ್ಯ ಇಲ್ಲ. ನಿಮಗ್ ಕೈ ಮುಗೀತೀನಿ. ಅವನು ಈ ಮದುವೆಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮಗ್ ಬಿಟ್ಟಿದ್ದು. ಮದುವೆ ಮನೆಗೆ ಸೂರ್ಯವಂಶದ ಕಾಲಿಟ್ರೇನೆ ಗಟ್ಟಿ ಮೇಳ ಕೇಳಿಸೋದು. ಆದ್ರೆ ನನ್ನ ಮನೆಯಿಂದ ಒಬ್ರು ಬಂದ್ರೆ ಮದುವೆನೇ ನಿಂತೋಯ್ತಿದೆ ಅಂತ ಹೇಳ್ತಿರೋದು ಇದೇ ಮೊದಲನೇ